ಹಾಯ್ ಫ್ರೆಂಡ್ಸ್, ತುಳು ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಾಗಿ ನಡೆಯುತ್ತವೆ. ಹಾಗಾದ್ರೆ ಈ ಜಿಲ್ಲೆಗಳಲ್ಲಿ ಎಷ್ಟು ಜನಸಂಖ್ಯೆ ಇದೆ? ಯಾವ ಧರ್ಮದವರು ಎಷ್ಟಿದ್ದಾರೆ? ಹಿಂದೂ ಧರ್ಮದಲ್ಲಿ ಯಾವ ಜಾತಿಯವರು ಎಷ್ಟಿದ್ದಾರೆ? ಇಲ್ಲಿನ ಜನ ಯಾವ ಭಾಷೆ ಮಾತನಾಡ್ತಾರೆ? ಇಲ್ಲಿನ ಜನರ ಉದ್ಯೋಗ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಳು ಭಾಷಿಕರ ಜಿಲ್ಲೆಗಳು ಅಂದರೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇವುಗಳನ್ನು ಸೇರಿಸಿ ತುಳುನಾಡು ಅಂತ ಕರೆಯಲಾಗುತ್ತೆ. ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಈ ತುಳುನಾಡಿನ ಜಿಲ್ಲೆಗಳ ಜನಸಂಖ್ಯೆ ಬಗ್ಗೆ ನೋಡೋಣ. ಮೊದಲಿಗೆ ದಕ್ಷಿಣ ಕನ್ನಡದಿಂದ ಶುರು ಮಾಡೋಣ. ದಕ್ಷಿಣ ಕನ್ನಡ ಯಾವ ಧರ್ಮದವರು ಎಷ್ಟಿದ್ದಾರೆ? ಕರಾವಳಿ ತೀರದಲ್ಲಿರೋ ಈ ಜಿಲ್ಲೆಯಲ್ಲಿ ಒಟ್ಟು 20,89,000 ಜನರು ವಾಸವಿದ್ದಾರೆ. ಇವರಲ್ಲಿ ಹಿಂದೂಗಳು 67.18%, ಅಂದ್ರೆ 14,03,000 ಅದೇ ಮುಸ್ಲಿಮರು 24.02%, ಅಂದ್ರೆ 5,01,000 ಇನ್ನು ಕ್ರಿಶ್ಚಿಯನ್ನರು 8.20%, ಅಂದ್ರೆ 1,71,000 ಜನ. ಜೈನರು 0.50%, ಅಂದ್ರೆ 10,397 ಜನ. ಸಿಖ್ಖರು 0.03%, ಅಂದ್ರೆ 525. ಬುದ್ಧರು 0.02%, ಅಂದ್ರೆ 445 ಮಂದಿ ವಾಸವಾಗಿದ್ದಾರೆ. ದಕ್ಷಿಣ ಕನ್ನಡ ಜನರ ಭಾಷೆಗಳು ಯಾವುದು? ದಕ್ಷಿಣ ಕನ್ನಡದಲ್ಲಿ 48.56% ಜನ ತುಳು ಮಾತನಾಡ್ತಾರೆ, 22% ಜನ ಬ್ಯಾರಿ, 9.81% ಜನ ಕೊಂಕಣಿ, 9.23% ಜನ ಕನ್ನಡ ಭಾಷೆ ಮಾತನಾಡ್ತಾರೆ. ಅದೇ ಪಕ್ಕದಲ್ಲಿ ಕೇರಳ ಇರೋದ್ರಿಂದ 9.96% ಜನ ಮಲಯಾಳಂ ಭಾಷೆ ಕೂಡ ಮಾತನಾಡ್ತಾರೆ. ಇನ್ನು 1.58% ಜನ ಉರ್ದು ಮಾತನಾಡೋರು ಇಲ್ಲಿದ್ದಾರೆ. ಇಲ್ಲಿ ಧರ್ಮ ಅಂತಿಲ್ಲ, ಎಲ್ಲ ಧರ್ಮದವರು ಕೂಡ ವ್ಯವಹಾರದಲ್ಲೂ ತುಳು ಭಾಷೆಯನ್ನೇ ಬಳಸ್ತಾರೆ. ಆದರೆ ತಮ್ಮ ತಮ್ಮ ಸಮುದಾಯದಲ್ಲಿ ಮಾತ್ರವೇ ಬ್ಯಾರಿ, ಉರ್ದು, ಕೊಂಕಣಿ ಭಾಷೆ ಬಳಸ್ತಾರೆ. ಉಳಿದಂತೆ ಸಾಮಾನ್ಯವಾಗಿ ಮಾತನಾಡುವಾಗ ಹೆಚ್ಚಾಗಿ ತುಳು ಭಾಷೆ ಮಾತನಾಡ್ತಾರೆ. ಉಡುಪಿ ಯಾವ ಧರ್ಮದವರು ಎಷ್ಟಿದ್ದಾರೆ? ಕರಾವಳಿ ತೀರದಲ್ಲಿ ದಕ್ಷಿಣ ಕನ್ನಡ ಪಕ್ಕದಲ್ಲೇ ಇರೋ ಉಡುಪಿಯಲ್ಲಿ 11,77,000 ಜನರಿದ್ದಾರೆ. ಇವರಲ್ಲಿ 85.72%, ಅಂದ್ರೆ 10,09,000 ಜನ ಹಿಂದೂಗಳೇ ಇದ್ದಾರೆ. ಇನ್ನು ಮುಸ್ಲಿಮರು 8.22%, ಅಂದ್ರೆ 96,740 ಮಂದಿ ಇದ್ದಾರೆ. ಇನ್ನು ಕ್ರಿಶ್ಚಿಯನ್ ಸಮುದಾಯದವರು 5.59%, ಅಂದ್ರೆ 65,838 ಜನರಿದ್ದಾರೆ. ಇನ್ನು ಜೈನರ ವಿಚಾರಕ್ಕೆ ಬಂದ್ರೆ 0.39%, ಅಂದ್ರೆ 4,534 ಜನ ಇದ್ದಾರೆ. ಉಳಿದಂತೆ ಸಿಖ್, ಬೌದ್ಧರೆಲ್ಲ ಸೇರಿ 0.08% ನಷ್ಟಿದ್ದಾರೆ ಅಷ್ಟೇ. ಇನ್ನು ಉಡುಪಿಯಲ್ಲೂ ಹಿಂದೂ ಧರ್ಮದ ಜನಸಂಖ್ಯೆ ಹೆಚ್ಚಿದ್ರೂ ಉಪಜಾತಿಗಳು ಕೂಡ ಇವೆ. ಉಡುಪಿ ಜನರ ಭಾಷೆಗಳು ಯಾವುದು? ಉಡುಪಿಯಲ್ಲಿ 52.1% ಜನ ತುಳು ಭಾಷೆ ಮಾತನಾಡ್ತಾರೆ, 16.95% ಜನ ಕನ್ನಡ, 15.01% ಜನ ಕೊಂಕಣಿ, 6.04% ಜನ ಉರ್ದು, 3.42% ಜನ ಮರಾಠಿ, 2.1% ಜನ ಮಲಯಾಳಂ, 1.07% ಜನ ತಮಿಳು ಭಾಷೆ ಮಾತನಾಡ್ತಾರೆ. ಆದರೆ ದಕ್ಷಿಣ ಕನ್ನಡ ರೀತಿಯಲ್ಲೇ ಉಡುಪಿಯಲ್ಲೂ ಜನ ಮನೆಯಲ್ಲಿ ಅವರವರ ಸಮುದಾಯದ ಭಾಷೆಯನ್ನೇ ಬಳಸ್ತಾರೆ. ಅದೇ ವ್ಯವಹಾರ ಅಂತ ಬಂದಾಗ ಸಾರ್ವಜನಿಕವಾಗಿ ಮಾತನಾಡೋದು ತುಳು ಭಾಷೆಯಲ್ಲೇ. ಹಿಂದೂಗಳ ನಡುವೆ ಜಾತಿ ಅಡ್ಡಿ. ಎರಡೂ ಜಿಲ್ಲೆಗಳಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇದೆ, ಆದ್ರೂ ಜಾತಿ ಅನ್ನೋ ವಿಷಯ ಇವರಲ್ಲಿ ಮತ್ತೆ ಉಪವಿಭಾಗಗಳನ್ನ ಸೃಷ್ಟಿಸಿದೆ. ಬಣ್ಸ್, ಬಿಲ್ಲವ, ಬ್ರಾಹ್ಮಣರು, ಕೊರಗ, ಒಕ್ಕಲಿಗ, ಕೊಂಕಣಿ, ಮೊಗವೀರ ಸಮುದಾಯದವರು ಇಲ್ಲಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಎಸ್ಸಿ ಅಂದ್ರೆ ಪರಿಶಿಷ್ಟ ಜಾತಿಯವರು 7.1% ಜನರಿದ್ರೆ, ಎಸ್ಟಿ ಅಂದ್ರೆ ಪರಿಶಿಷ್ಟ ಪಂಗಡದವರು 3.9% ನಷ್ಟಿದ್ದಾರೆ. ಇನ್ನು ಉಡುಪಿಯಲ್ಲಿ ಎಸ್ಸಿ ಸಮುದಾಯದ 6.4% ಜನರಿದ್ರೆ, ಎಸ್ಟಿ ಸಮುದಾಯದ 4.5% ನಷ್ಟು ಜನರಿದ್ದಾರೆ. ತುಳುನಾಡಿನ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿ.
ದಕ್ಷಿಣ ಕನ್ನಡ ಉತ್ತಮ ಶೈಕ್ಷಣಿಕ ದರ ಹೊಂದಿದ್ದು ಇಲ್ಲಿನ ಶೈಕ್ಷಣಿಕ ದರ 88.62%ನಷ್ಟಿದೆ. ಅದೇ ರೀತಿ ಉಡುಪಿಯಲ್ಲಿ ಶೈಕ್ಷಣಿಕ ದರ 86.24ರಷ್ಟಿದೆ. ರಾಜ್ಯದಲ್ಲೇ ಶೈಕ್ಷಣಿಕ ದರದಲ್ಲಿ ದಕ್ಷಿಣ ಕನ್ನಡ ಮೊದಲ ಪ್ಲೇಸ್ನಲ್ಲಿದ್ರೆ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಅದೇ ರೀತಿ ಉಡುಪಿ 3ನೇ ಸ್ಥಾನದಲ್ಲಿದೆ. SSLC ಆಗಲಿ PUC ಆಗಲಿ ರಿಸಲ್ಟ್ ಬಂದಾಗ ಟಾಪ್ನಲ್ಲಿ ಈ ಜಿಲ್ಲೆಗಳಿರುತ್ತವೆ ಅನ್ನೋದು ವಿಶೇಷ. ಇನ್ನು ಕರ್ನಾಟಕದಲ್ಲಿ ತಲಾ ಆದಾಯ ಹೆಚ್ಚಿರೋ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮುಂದೆ ಇದೆ. ಬ್ಯಾಂಕಿಂಗ್, ಎಜುಕೇಷನ್, ಹೆಲ್ತ್ ಕೇರ್, ಮೀನುಗಾರಿಕೆ, ಕೃಷಿ ಜಿಲ್ಲೆಯ ಆರ್ಥಿಕತೆಯ ಆಧಾರವಾಗಿದೆ. ಇಲ್ಲಿ ಪ್ರತ್ಯೇಕವಾದ ತುಳು ಸಿನಿ ಇಂಡಸ್ಟ್ರಿ ಕೂಡ ಇದೆ. ಜೊತೆಗೆ ತನ್ನದೇ ಆದ ಸಂಸ್ಕೃತಿ ಪರಂಪರೆ ಕೂಡ ತುಳುನಾಡಿಗೆ ಇದೆ. ಧಾರ್ಮಿಕ ವಿವಾದಗಳಿಂದಲೇ ಫೇಮಸ್. ಹೌದು, ಈ ಭಾಗದ ಜನ ನಮಗೆ ಸವಲತ್ತು ಸಿಕ್ಕಿಲ್ಲ ಅಂತಲೋ, ಸರ್ಕಾರ ಪರಿಹಾರ ನೀಡಬೇಕು ಅಂತಲೋ, ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಲೋ ಪ್ರತಿಭಟನೆ ನಡೆಸೋದು ತುಂಬಾ ಕಡಿಮೆ. ಹೆಚ್ಚಾಗಿ ಈ ಭಾಗದಲ್ಲಿ ಧರ್ಮದ ಗಲಾಟೆಯ ವಿಚಾರವಾಗಿಯೇ ಪ್ರತಿಭಟನೆ, ನಿಷೇಧಾಜ್ಞೆ, ಹೋರಾಟಗಳು ನಡೆಯುತ್ತವೆ. ಅದಕ್ಕೆ ಹಲವು ಕಾರಣಗಳಿವೆ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಧಾರ್ಮಿಕ ಸಂಘಟನೆಗಳು ತುಂಬಾ ಸ್ಟ್ರಾಂಗ್ ಬೇಸ್ ಹೊಂದಿವೆ. ಜೊತೆಗೆ ರಾಜಕಾರಣಿಗಳು ಕೂಡ ಮೊದಲಿನಿಂದಲೂ ಧರ್ಮಾಧಾರಿತ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾ ಮತ್ತು ರಾಜ್ಯದ ಮಾಧ್ಯಮಗಳು ಕೂಡ ಇಲ್ಲಿ ನಡೆಯೋ ಧರ್ಮಾಧಾರಿತ ಗಲಾಟೆಗಳಿಗೆ ಜಾಸ್ತಿ ಹೈಪ್ ಕೊಡ್ತಿವೆ. ಹೀಗಾಗಿ ಇಲ್ಲಿ ಧಾರ್ಮಿಕವಾಗಿ ನಡೆಯುವ ಸಣ್ಣ ಪುಟ್ಟ ವಿಚಾರಗಳು ಕೂಡ ರಾಜ್ಯಾದ್ಯಂತ ಸುದ್ದಿಯಾಗಿ ರಾಜಕಾರಣಿಗಳ ಅಸ್ತ್ರವಾಗಿ ಬದಲಾಗುತ್ತೆ. ಫ್ರೆಂಡ್ಸ್, ಇದು ರಾಜ್ಯದ ತುಳುನಾಡಿನ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.